ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ಬಿಲ್ ಅನ್ನು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಜಾರಿಯಾಗಲು ಬಿಡುವುದಿಲ್ಲ ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಹೇಳಿಕೆಯ ವಿಡಿಯೋವೊಂದನ್ನು ಬಿಡುಗಡೆ ಮಾಡಿರುವ ಅವರು, ವಕ್ಫ್ ಬಿಲ್ ಅನ್ನು ಕರ್ನಾಟಕದಲ್ಲಿ ಜಾರಿ ಮಾಡುವುದಿಲ್ಲ ಎಂದು ಸದನದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಬಿಲ್ ಅನ್ನು ಪಾಸು ಮಾಡಿದೆ, ಆದ್ದರಿಂದ ಕರ್ನಾಟಕದಲ್ಲಿ ಈ ಬಿಲ್ ಅನ್ನು ಚಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ. ಇವತ್ತು ಈ ವಕ್ಫ್ ಬಿಲ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಸಂಘಟನೆಗಳು ಪ್ರಶ್ನಿಸುವ ಕೆಲಸ ಮಾಡಿದೆ. ಕಾನೂನಿನಲ್ಲಿ ಜಯ ಸಿಗುವ ಕೆಲಸ ಆಗುತ್ತದೆ. ಯಾಕಂದ್ರೆ ಯಾವುದೇ ಮಸೂದೆಯನ್ನು ಪಾಸು ಮಾಡುವಾಗ ಆ ಧರ್ಮದ ಅಭಿಪ್ರಾಯಗಳನ್ನು ಪಡೆದುಕೊಂಡು ಆ ಧರ್ಮದವರಿಗೆ ಬೇಕಿದ್ರೆ ಆ ಮಸೂದೆಯನ್ನು ಜಾರಿಗೆ ತರಬೇಕು. ಇವತ್ತು ಆ ಧರ್ಮದ ವಿರೋಧ ಇದ್ರೂ ಕೂಡ ಅದನ್ನು ಜಾರಿಗೆ ತರುವ ಕೆಲಸ ಆಗ್ತಾ ಇದೆ. ಇದು ಖಂಡನೀಯ. ಇದರಲ್ಲಿ ಯಾರಿಗೆ ನ್ಯಾಯ ಸಿಗಬೇಕು ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ಸಿಗುತ್ತದೆ. ಆ ಧೈರ್ಯ ಇದೆ. ಆದ್ದರಿಂದ ಜನ ಆ ಧರ್ಮದವರು ವಿರೋಧಿಸುವ ಕೆಲಸವನ್ನು ಮಾಡುತ್ತಾರೆ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಜಾರಿಗೆ ತರುವುದಿಲ್ಲ ಎಂದಿದ್ದಾರೆ. ಕೇಂದ್ರ ಸರ್ಕಾರವು ಒಂದು ವಕ್ಫ್ ಬಿಲ್ ಅನ್ನು ಈಗಲೇ ಜಾರಿಗೆ ತಂದಿದೆ. ಈ ವಕ್ಫ್ ಬಿಲ್ ಅನ್ನು ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇಲ್ಲಿ ಜಾರಿ ತರುವುದಿಲ್ಲ ಅನ್ನೋ ವಿಚಾರವನ್ನು ಸದನದಲ್ಲಿ ನಿರ್ಧಾರವನ್ನು ತಗೊಂಡಿದೆ. ಬಿಲ್ ಅನ್ನು ಪಾಸ್ ಮಾಡಿದೆ. ಆದ್ದರಿಂದ ಕರ್ನಾಟಕದಲ್ಲಿ ಇದನ್ನು ಚಲಾವಣೆ ಮಾಡುವಂತ ಪ್ರಶ್ನೆಯೇ ಇಲ್ಲ. ಇವತ್ತು ಈ ವಕ್ಫ್ ಬಿಲ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಸಂಘಟನೆಗಳು ಇದನ್ನು ಪ್ರಶ್ನಿಸುವಂತಹ ಕೆಲಸವನ್ನು ಮಾಡಿದೆ. ಕಾನೂನಲ್ಲಿ ಇವರಿಗೆ ಜಯ ಸಿಗುವಂತಹ ಕೆಲಸ ಆಗ್ತದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಮಸೂದೆಯನ್ನು ತರುವಾಗ ಆ ಧರ್ಮದವರ ಅಭಿಪ್ರಾಯಗಳನ್ನು ಪಡ್ಕೊಂಡು ಆ ಧರ್ಮದವರಿಗೆ ಬೇಕಿದ್ರೆ ಆ ಮಸೂದೆಯನ್ನು ಜಾರಿ ತರಬೇಕು. ಇವತ್ತು ಧರ್ಮದ ವಿರೋಧ ಇದ್ರೂ ಅದನ್ನು ಜಾರಿ ತರುವಂತಹ ಕೆಲಸವನ್ನು ಮಾಡಿದೆ. ಇದು ಖಂಡನೀಯ. ಆದ್ರಿಂದ ಇವರಿಗೆಲ್ಲ ಯಾರಿಗೆ ಇದರಲ್ಲಿ ನ್ಯಾಯ ಸಿಗಬೇಕಾ ಅದನ್ನು ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುವುದು ನಮಗೆ ಗೊತ್ತಿದೆ, ಧೈರ್ಯ ಇದೆ. ಆದ್ರಿಂದ ಇದನ್ನು ಜನ ಆ ಧರ್ಮದವರು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಜಾರಿ ತರುವಂತಹ ಪ್ರಶ್ನೆಯೇ ಇಲ್ಲ. ಇನ್ನು ಶಾಸಕರ ಹೇಳಿಕೆಯನ್ನ ಕಾಂಗ್ರೆಸ್ ಕಾರ್ಯಕರ್ತ ಹಕೀಂ ಕೂರ್ನಡ್ಕ ಅವರು ಖಂಡಿಸಿದ್ದು, ಪುತ್ತೂರು ಶಾಸಕ ಅಶೋಕ್ ರೈಗಳಿಗೆ ರಾಜಕೀಯದ ಅನುಭವದ ಕೊರತೆ ಇದೆ, ಅದಕ್ಕೆ ಶಾಸಕರು ಈ ರೀತಿಯ ಹೇಳಿಕೆಯನ್ನು ನೀಡಿದ್ದಾರೆ. ಪ್ರಚಾರದ ಹುಚ್ಚಿಗೆ ಬಿದ್ದಿರುವ ಶಾಸಕರು ಮುಸ್ಲಿಮರ ಪರವಾಗಿ ಮಾತನಾಡಿದ್ದಾರೆ ಅನ್ನುವುದನ್ನು ಬಿಂಬಿಸುವುದಕ್ಕೆ ಹೊರಟಿದ್ದಾರೆ ಎಂದು ವ್ಯಂಗ್ಯವಾಡಿದ್ದು, ಈ ಕುರಿತಾದ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಒಂದು ರಾಜ್ಯದಲ್ಲಿ ಒಂದು ಸರ್ಕಾರ ಇರುವಾಗ ಅದೊಂದು ಕಾನೂನು ಮಾಡುತ್ತದೆ. ಆ ಕಾನೂನನ್ನು ಅದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತದೆ. ಅದು ನನ್ನ ಜಿಲ್ಲೆಯಲ್ಲಿ ನಾನು ಆ ಕಾನೂನನ್ನು ಜಾರಿಗೆ ತರುವುದಿಲ್ಲ ಹೇಳುವ ಅಧಿಕಾರ ಆ ಜಿಲ್ಲೆಯವರಿಗೆ ಇರುವುದಿಲ್ಲ. ಅದೇ ತರ ಕೇಂದ್ರ ಸರ್ಕಾರ ಒಂದು ಕಾನೂನು ರಚನೆ ಮಾಡಿದರೆ ಆ ಕಾನೂನು ಇಡೀ ದೇಶಕ್ಕೆ ಅನ್ವಯ ಆಗ್ತದೆ. ನನ್ನ ರಾಜ್ಯದಲ್ಲಿ ಮಾಡುವುದಿಲ್ಲ, ನನ್ನ ರಾಜ್ಯದಲ್ಲಿ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳುವ ಅಧಿಕಾರ ಆ ರಾಜ್ಯ ಸರ್ಕಾರಕ್ಕೆ ಇರುವುದಿಲ್ಲ. ಇದು ರಾಜಕೀಯದ ಅನುಭವದ ಕೊರತೆಯಿಂದ ಕಾರಣ ಈ ತರ ಮಾತನಾಡುತ್ತಾರೆ. ಪ್ರಚಾರಕ್ಕೋಸ್ಕರ ನಾನು ಮುಸಲ್ಮಾನರ ಪರ ಮಾತನಾಡಿದ್ದಾನೆ ಅಂತ ಹೇಳಲಿಕ್ಕೋಸ್ಕರ ಇದರಲ್ಲಿ ಒಂದು ಚುಕ್ಕು ಆಗುದಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಹಲವು ಸಂಘಟನೆಯವರು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಈ ಕಾನೂನು ಸರಿ ಇಲ್ಲ ಅಂತ ಹೇಳಿದ್ರೆ ಓಕೆ, ಆ ಕಾನೂನು ರದ್ದು ಆಗ್ಬೋದು. ಹೊರತು ನನ್ನ ರಾಜ್ಯದಲ್ಲಿ ನಾನು ಮಾಡೋದಿಲ್ಲ, ಕರ್ನಾಟಕದಲ್ಲಿ ಮಾಡೋದಿಲ್ಲ, ಕೇರಳದಲ್ಲಿ ಮಾಡೋದಿಲ್ಲ, ಪಶ್ಚಿಮ ಬಂಗಾಳದಲ್ಲಿ ಆ ಕಾನೂನನ್ನು ಜಾರಿ ತರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಅದು ದೇಶಕ್ಕೆ ಮಾಡಿದ ಕಾನೂನು. ಈ ರಾಜಕಾರಣಿಗಳು ಸುಳ್ಳು ಹೇಳ್ಕೊಂಡು ಮುಸಲ್ಮಾನರ ಸಿಂಪತಿ ಪಡೀಲಿಕ್ಕೋಸ್ಕರ ಈ ತರದ ಮಾತನಾಡ್ತಾರೆ ಹೊರತು ಇದು ಜೋಕು, ಇದು ಪ್ರಚಾರಕ್ಕೋಸ್ಕರ ಈ ತರ ಮಾತನಾಡುದು ಅದು ಸಾಧ್ಯನೇ ಇಲ್ಲ. ಇದು ನಾನು ಅದು ತರ್ತೇನೆ ಇದು ತರ್ತೇನೆ ಅಂತ ಹೇಳುವ ಅದರ ಒಟ್ಟಿಗೆ ಇದೊಂದು ಸೇರಿದೆ ಅಷ್ಟೇ. ಹಾಗೆ ನೋಡಿದರೆ ಕೇಂದ್ರ ಸರ್ಕಾರ ಹಲವು ಕಾನೂನನ್ನು ಜಾರಿಗೆ ತಂದಿದೆಲ್ಲ, ವಕ್ಫ್ ಮಾತ್ರ ಅಲ್ಲಲ್ಲ, ತ್ರಿಬಲ್ ತಲಾಖ್ ಕಾನೂನನ್ನು ಅದನ್ನು ಕೂಡ ನಾನು ಜಾರಿಗೆ ತರುವುದಿಲ್ಲ ಅಂತ ಹೇಳ್ಬೇಕಿತ್ತು. ಯಾಕೆ ಅದನ್ನು ಇವರು ಜಾರಿಗೆ ತಂದಿದ್ದಾರೆ? GST ಬಿಲ್ ಅನ್ನು ಪಾಸ್ ಮಾಡಿದಾಗ ಅದನ್ನು ಕೂಡ ನಾನು ಜಾರಿಗೆ ತರುವುದಿಲ್ಲ ಅಂತ ಹೇಳ್ಬೇಕಿತ್ತು. ಇದೆಲ್ಲ ಕಾಮಿಡಿ ಮಾಡ್ತಾ ಇರೋದು. ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕುದು, ಇದೆಲ್ಲ ಪ್ರಚಾರ. ಇದನ್ನೆಲ್ಲ ಇಲ್ಲಿಗೆ ತಂದು ಹಾಕ್ಬೇಡಿ. ಅವರು ಲಾಕರ್ ಅಲ್ಲಿ ಇಟ್ಕೊಳ್ಳಿ. ಎಲೆಕ್ಷನ್ ಬರೋ ಸಂದರ್ಭದಲ್ಲಿ ಒಳ್ಳೆ ರೇಟ್ ಸಿಕ್ಕಬಹುದು. ನೀವು ಹೋಗ್ಬೇಕಿತ್ತು ಸುಪ್ರೀಂ ಕೋರ್ಟಿಗೆ. ಆ ಕಾನೂನಿನ ವಿರುದ್ಧವಾಗಿ ಯಾಕೆ ಹೋಗಿಲ್ಲ? ನಿಮ್ಮ ಹತ್ರ ದುಡ್ಡು ಇದೆ, ಎಲ್ಲ ಇದೆ ಅಲ್ಲ, ಮುಸಲ್ಮಾನರು ಓಟು ಪಡೆದು ಗೆದ್ದಿದ್ದೀರಲ್ಲ, ನೀವು ಯಾಕೆ ಹೋಗ್ಲಿಲ್ಲ? ಸ್ವಲ್ಪ ಖರ್ಚು ಮಾಡಿ ಹೋಗ್ಬೇಕಿತ್ತು. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಲಾಯರ್ ವಕೀಲರು ನಡಿಬೇಕಿತ್ತು. ಈ ಕಾನೂನು ಸರಿ ಇಲ್ಲ, ಇದನ್ನು ಈ ಕಾನೂನಿನ ವಿರುದ್ಧವಾಗಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೇನೆ ಅಂತೇಳಿ ದೊಡ್ಡ ಒಂದು ಹೈಲೈಟ್ ಆಗ್ಬೋದಿತ್ತಲ್ಲ. ಒಂದು 10 ಲಕ್ಷ ರೂಪಾಯಿ ಖರ್ಚಾಗ್ಬೋದಿತ್ತು ಅಷ್ಟೇ.
ದೊಡ್ಡ ವಿಚಾರಣ ನಿಮ್ಮ ಹತ್ರ 10 ಲಕ್ಷ ನೀ ಖರ್ಚು ಮಾಡೋದಾದ್ರೆ ದೊಡ್ಡ ವಿಚಾರ ಅಲ್ಲಲ್ಲ ಅದು. ಎಲ್ಲ ನಾಟಕ. ಯಾರಿಗೆ ಆಗ್ಬೋದು ಗೊತ್ತುಂಟ, ನಿಮ್ಮೊಟ್ಟಿಗೆ ಇದ್ದಾರಲ್ಲ ಕೆಲವರು ಮೂರ್ಖರು, ಅವರಿಗೆ ಇದು ಅರ್ಥ ಆಗ್ಬೋದು, ಮೂರ್ಖರಿಗೆ ಅರ್ಥ ಆಗ್ಬೋದು. ಯಾಕಂದ್ರೆ ಅವರು ನೀವು ಏನು ಮಾಡಿದ್ರು ಸರಿ, ನೀವು ಮಣ್ಣಿನ ಗಿಟ್ಟೆಯನ್ನು ತಗೊಂಡೋಗಿ ಇದು ಚಿನ್ನ ಅಂತ ತೋರಿಸಿದ್ರೆ ಅವ್ರು ಚಿನ್ನ ಅಂತೇಳಿ ಹೋಗ್ತಾರೆ. ಆದ್ರೆ ಅವ್ರು ಅಂಧ ಭಕ್ತರು.